ಕ್ರಾಂತಿ ನ್ಯೂಸ್ ವಿಶೇಷ ತನಿಖಾ ವರದಿ. ಶತಮಾನದ ದುರಂತಕ್ಕೆ ಜಕ್ಕಲಿ ಗ್ರಾಮದ ರೈತರ ಆಕ್ರೋಶದ ಜ್ವಾಲೆ. ರೋಣ ಶಾಸಕ ಜಿಎಸ್ ಪಾಟೀಲ್ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಡೋಂಟ್ ಕೇರ್ ಅಂದ ರೈತ ಮುಖಂಡ ಶೇಖಣ್ಣ ಮೇಟಿ. ಮಾತು ಕೇಳದ ವಿಂಡ್ ಕಂಪನಿ ದರ್ಪಕ್ಕೆ ಸಡ್ಡು ಹೊಡೆದು ಸ್ವಂತ ಖರ್ಚಿನಲ್ಲಿ ಜೆಸಿಬಿ ತರಿಸಿ ಹಳ್ಳ ತೆರವುಗೊಳಿಸಿದ ರೈತ. ಎಸ್, ಗದಗ ಜಿಲ್ಲೆ ರೋಣ ತಾಲೂಕಿನ ಐತಿಹಾಸಿಕ ಜನ್ಮ ಭೂಮಿ ಜಕ್ಕಲಿ ಗ್ರಾಮದಲ್ಲಿ ವ್ಯವಸ್ಥೆಯ ಅಟ್ಟಹಾಸ ಮಿತಿ ಮೀರಿದ. ಸ್ವಾತಂತ್ರ್ಯ ಬಂದು ದಶಕಗಳೇ ಉರುಳಿದ್ರೂ ಕೂಡ ಇಲ್ಲಿನ ಅಗಸರ ಹಳ್ಳಕ್ಕೆ ಒಂದು ಸುಸಜ್ಜಿತ ಸೇತುವೆ ಕೂಡ ನಿರ್ಮಿಸದ ರೋಣ ತಾಲೂಕು ಆಡಳಿತ, ಪಿಡಬ್ಲ್ಯೂಡಿ ಇಲಾಖೆ ಹಾಗೂ ರೋಣ ಮತಕ್ಷೇತ್ರದ ಶಾಸಕರಾದ ಜಿಎಸ್ ಪಾಟೀಲ್ ಅವರ ತೀವ್ರ ಬೇಜವಾಬ್ದಾರಿತನದ ವಿರುದ್ಧ ಇಡೀ ಜಕ್ಕಲಿ ಗ್ರಾಮದ ರೈತ ಸಮೂಹ ಇಂದು ರೊಚ್ಚಿಗೆದ್ದು ನಿಂತಿದೆ. ಕಳೆದ ಭಾನುವಾರ ರಾತ್ರಿ ಸುರಿದ ಭಾರೀ ಮಳೆಗೆ ಅಗಸರ ಹಳ್ಳ ತುಂಬಿ ಹರಿದು ರೋಣ ಜಕ್ಕಲಿ ಸಂಪರ್ಕ ರಸ್ತೆ ಸಂಪೂರ್ಣ ಸ್ಥಗಿತಗೊಂಡಿತ್ತು. ಸಣ್ಣ ಮಳೆ ಬಂದರೂ ಕೂಡ ಈ ಭಾಗದ ಸಂಚಾರ ನರಕ ಸದೃಶವಾಗುತ್ತಿದ್ದು, ವ್ಯವಸ್ಥೆಯ ಈ ನಾಚಿಕೆಗೇಡಿನ ನೀತಿಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹಳ್ಳದ ನೀರು ಸರಾಗವಾಗಿ ಹರಿದು ಹೋಗದೆ ರಸ್ತೆ ಬಂದ್ ಆಗಲು ಮುಖ್ಯ ಕಾರಣ ವಿಂಡ್ ಪವರ್ ಕಂಪನಿಯ ದರ್ಪ ಎನ್ನಲಾಗಿದೆ. ಕಂಪನಿಯವರು ತಮ್ಮ ಬೃಹತ್ ವಾಹನಗಳ ಸಂಚಾರಕ್ಕಾಗಿ ಹಳ್ಳದ ಪಕ್ಕದಲ್ಲೇ ಸಿಸಿ ಪೈಪ್ ಹಾಗೂ ಮೊಹರಂ ಹಾಕಿ ಅನಧಿಕೃತವಾಗಿ ಪ್ರತ್ಯೇಕ ರಸ್ತೆ ನಿರ್ಮಿಸಿಕೊಂಡಿದ್ರು. ಇದರಿಂದಾಗಿ ಮಳೆ ನೀರು ಸರಾಗವಾಗಿ ಹರಿಯದೆ ಹಳ್ಳದ ನೀರೆಲ್ಲ ಪಕ್ಕದ ರೈತರ ಜಮೀನುಗಳಿಗೆ ನುಗ್ಗಿ ಕಣ್ಣೆದುರೇ ಬೆಳೆಗಳು ಕೊಳೆತು ಹೋಗುತ್ತಿದ್ದವು. ಈ ಬಗ್ಗೆ ಕಂಪನಿ ಹಾಗೂ ಅಧಿಕಾರಿಗಳಿಗೆ ರೈತರು ಹಲವು ಬಾರಿ ಮನವಿ ಮಾಡಿದ್ರೂ ಕೂಡ ಕವಡೆ ಕಾಸಿನ ಕಿಮ್ಮತ್ತು ನೀಡಿರಲಿಲ್ಲ. ಅಧಿಕಾರಿಗಳ ಮತ್ತು ಕಂಪನಿಯವರ ಈ ಹುಂಬತನದಿಂದ ರೊಚ್ಚಿಗೆದ್ದ ಜಕ್ಕಲಿ ಗ್ರಾಮದ ಹಿರಿಯ ರೈತ ಮುಖಂಡ ಶೇಖಣ್ಣ ಮೇಟಿ ಸೋಮವಾರ ಯಾವುದೇ ಅಧಿಕಾರಿಯ ಮುಲಾಜಿಗೆ ಕಾಯದೆ ಸ್ವಂತ ಖರ್ಚಿನಲ್ಲಿ ಜೆಸಿಬಿ ಯಂತ್ರವನ್ನ ತರಿಸಿ ವಿಂಡ್ ಕಂಪನಿಯವರು ಅಕ್ರಮವಾಗಿ ನಿರ್ಮಿಸಿದ್ದ ರಸ್ತೆಯನ್ನ ಸಂಪೂರ್ಣವಾಗಿ ಧ್ವಂಸಗೊಳಿಸಿ ನೀರು ಹರಿದು ಹೋಗಲು ದಾರಿ ಮಾಡಿದ್ದಾರೆ. ರೈತನ ಈ ಅದಿರು ನಡೆಗೆ ಇಡೀ ತಾಲೂಕು ಆಡಳಿತ ಸದ್ಯ ತಲ್ಲಣಗೊಂಡಿದೆ. ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿದ ಗ್ರಾಮದ ಹಿರಿಯ ಮುಖಂಡ ಶೇಖಣ್ಣ ಮೇಟಿಯವರು, ಶಾಸಕ ಜಿಎಸ್ ಪಾಟೀಲರೇ, ಅಧಿಕಾರಿ ನಾಗರಾಜರೇ, ನಮ್ಮ ಹಂಗು ನಿಮಗ್ಯಾಕೆ? ನಮ್ಮ ಜಮೀನು ಉಳಿಸಿಕೊಳ್ಳಲು ನಾವೇ ಜೆಸಿಬಿ ಹಚ್ಚೇವಿ. ಈ ರಾಜಕಾರಣಿಗಳಿಗೆ ಮತ್ತು ಅಧಿಕಾರಿಗಳಿಗೆ ನಮ್ಮ ಗ್ರಾಮದ ಅಭಿವೃದ್ಧಿ ಎಂದರೆ ಕಿಂಚಿತ್ತು ಕಾಳಜಿ ಇಲ್ಲ. ವಿಂಡ್ ಕಂಪನಿಯವರು ಹಳ್ಳಕ್ಕೆ ಅಡ್ಡಲಾಗಿ ರಸ್ತೆ ಮಾಡಿಕೊಂಡಿದ್ದಕ್ಕೆ ಸಣ್ಣ ಮಳೆ ಬಂದರೂ ನೀರು ಮುಂದೆ ಹೋಗದೆ ನಮ್ಮ ಜಮೀನುಗಳಿಗೆ ನುಗ್ಗಿ ಬೆಳೆಗಳೆಲ್ಲ ಹಾಳಾಗುತ್ತಿದ್ದವು. ಈ ಬಗ್ಗೆ ಎಷ್ಟು ಹೇಳಿದ್ರೂ ಕೂಡ ಯಾವೊಬ್ಬ ಅಧಿಕಾರಿಯೂ ಕಣ್ಣೆತ್ತಿ ನೋಡಲಿಲ್ಲ. ರೈತರ ಕಷ್ಟ ಇವರಿಗೆ ಅರ್ಥವಾಗಲ್ಲ. ಅದಕ್ಕೆ ಸೋಮವಾರ ನಾನು ರೊಚ್ಚಿಗೆದ್ದು ಯಾರ ಹಂಗೂ ಇಲ್ಲದೆ ಸ್ವಂತ ಖರ್ಚಿನಲ್ಲಿ ಜೆಸಿಬಿ ತರಿಸಿ ರಸ್ತೆ ಕಿತ್ತೆಸೆದಿದ್ದೇನೆ. ಇಂದು ಸ್ಥಳಕ್ಕೆ ಬಂದ ರೋಣ ತಹಸೀಲ್ದಾರ್ ನಾಗರಾಜ್ ಕೆ ಅವರು ನಮ್ಮನ್ನ ಏಕವಚನದಲ್ಲಿ ಗದರಿಸುವ ಕೆಲಸ ಮಾಡಿದ್ದಾರೆ. ಇವರ ದರ್ಪಕ್ಕೆ ನಾವ್ಯಾರು ಹೆದರಲ್ಲ. ಶಾಸಕ ಜಿಎಸ್ ಪಾಟೀಲ್ ಅವರು ತಕ್ಷಣ ಈ ಅಗಸರ ಹಳ್ಳಕ್ಕೆ ಉನ್ನತ ಮಟ್ಟದ ಸೇತುವೆ ನಿರ್ಮಾಣ ಮಾಡಲು ಅನುದಾನ ನೀಡದಿದ್ರೆ ಮುಂದಿನ ದಿನಗಳಲ್ಲಿ ರಸ್ತೆ ಬಂದ್ ಮಾಡಿ ಉಗ್ರ ಹೋರಾಟ ಮಾಡೋದು ಗ್ಯಾರಂಟಿ. ಮಾಧ್ಯಮಗಳಲ್ಲಿ ಸುದ್ದಿ ಬೆಂಕಿ ಹತ್ತುತ್ತಿದ್ದಂತೆ ಎಚ್ಚೆತ್ತ ರೋಣ ತಹಸೀಲ್ದಾರ್ ನಾಗರಾಜ್ ಕೆ ಹಾಗೂ ಪಿಡಬ್ಲ್ಯೂಡಿ ಇಂಜಿನಿಯರ್ ಸಂತೋಷ್ ನಿಲನ್ನವರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಆದ್ರೆ ರೈತರ ಕಷ್ಟ ಆಲಿಸಬೇಕಾದ ತಹಸೀಲ್ದಾರ್ ನಾಗರಾಜ್ ಕೆ ಅವರು ಸ್ಥಳದಲ್ಲಿದ್ದ ಗ್ರಾಮದ ಮುಖಂಡರಾದ ಶೇಖಣ್ಣ ಮೇಟಿ ಅವರನ್ನ ಏಕವಚನದಲ್ಲಿ ಗದರಿಸುವ ಮೂಲಕ ತಮ್ಮ ಅಧಿಕಾರದ ದರ್ಪ ತೋರಿಸಿದ್ದಾರೆ.
ತಾಲೂಕು ದಂಡಾಧಿಕಾರಿಗಳ ಇಂತಹ ಉದ್ದಟತನದ ವರ್ತನೆಗೆ ಗ್ರಾಮದ ರೈತ ಶೇಖಣ್ಣ ಮೇಟಿಯವರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಯಜಮಾನ್ರ ನಮಸ್ಕಾರ. ಈ ಸಮಸ್ಯೆ ಎಷ್ಟು ವರ್ಷದಿಂದ ಇರಿ ಇದೀಗ? ಇದು ಈಗ 4 ವರ್ಷದಿಂದ ಐತ್ರಿ. ಹಾಂ ರೀ. ಆಮೇಲೆ ಇದು ನಾವು ಯಾರು MLA ಹತ್ರ ಹೇಳಿದ್ರು ಕೇಳಿದ್ರು, MP ಹತ್ರ ಕೇಳಿದ್ರು, ಯಾರು PWD ತೊಗೊಂಡ್ರು, ಸೆಕ್ಷನ್ ತಹಸೀಲ್ದಾರು ತೊಗೊಂಡ್ರು. ಇವತ್ತು ತಹಸೀಲ್ದಾರ್ ಬಂದಿದ್ರು, ನಾನು ಹಾಳು ಮಗನ್ ಮಾಡಿದ್ರು ಏನೋ ಗೊತ್ತಿಲ್ಲ, ಯಾಕ್ರಿ ಅಂತನೂ ಅಂದಿಲ್ಲ, ಏನೋ ಅಂದಿಲ್ಲ. ಬೆಳಗ್ಗೆ ಬಂದಿದ್ರಿ ಏನ್ರಿ ತಹಸೀಲ್ದಾರ್? 11 ಗಂಟೆಗೆ. ಯಾಕ್ರಿ ಅಂತನಿಲ್ಲ, ಏನೂ ಅಂದಿಲ್ಲ. ನಮಸ್ಕಾರ ಅಂದ್ರೆ ಒಳ್ಳೆ ನಮಗೆ ನಮಸ್ಕಾರನೂ ಮಾಡಲಿಲ್ಲ. ಅವರು ನಮ್ಮ ತಕರಾರು ಆಯ್ತು. ನೀ ಯಾರು ಹೋಗೋ ಅಂದೋ, ನೀನು ಯಾರು ಹೋಗೋ ಅಂತ ನಾನು ಒಂದು ಟೆಕ್ಸ್ಟೈಲ್ ಅಂದೀನಿ. ಈ ರೀತಿ ರೈತರು ಕೂಡ ನಡ್ಕೊಂತ ನಾವು ತಹಸೀಲ್ದಾರ ಅವು ಬೇಚಾಗ ನೀವು ಹೇಳ್ಬೇಕು. ಅಲ್ರಿ, ಈಗ ಸೇತುವೆ ಮಾಡೋ ಕುರಿತು ಏನು ಭರವಸೆ ನೀಡಿ ಹೋದ್ರಿ ಅವರು? ಏನು ಭರವಸೆ ಇಲ್ರಿ, ನಮ್ಮ ಕೂಡ ಜಗಾಡಿ ಹೋಗ್ಬಿಟ್ರಿ. ಒಟ್ಟ ಅನ್ಲಿಲ್ಲ, ಹ್ಞೂ ಅನ್ಲಿಲ್ಲ. ಮತ್ತೆ ಈಗ ಹೌದು, ಅಧಿಕಾರಿಗಳು ರೈತರ ಅಳಲನ್ನ ಕೇಳಿಲ್ಲ ಅಂತಂದ್ರ ಇದೊಂದು ದೊಡ್ಡ ದುರಂತ. ಈಗ ನಾವು ಅವರು ನ್ಯೂಸ್ ಹೇಳ್ಬೇಕ್ರಿ. ಅವರು PWD ಅವ್ರು ಬಂದಿದ್ರು, ಎಷ್ಟು ಕೋಟಿ ಸ್ಯಾಂಕ್ಷನ್ ಆಗೈತೆ ಅಂತ ಹೇಳಿದಾರ. ಅದು ಎಷ್ಟು ಮಂದಿಗೆ ಕರೆ ಹೊಚ್ಚೋ ಸುಳ್ಳೈತೆ ಅವ್ರಿಗೆ ಗೊತ್ತು. ನಮ್ಗೆ ಹೆಂಗೆ ಗೊತ್ತಾಗ್ತಾರೆ ರೈತರಿಗೆ? ಇದು ಪ್ರತಿ ವರ್ಷ ಇದೇ ಸಮಸ್ಯೆ, ಪ್ರತಿ ವರ್ಷ ಇದೈತಿ. ಇವರು ಕಂಪ್ನಿ ಅವ್ರನ್ನ ನಾವು ಮಾಡಿಸಿ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟರು. ಅವರು ಆಗಾದ್ರು ಅವ್ರು ಈಗ ಊರು ಬಿಟ್ಟು ಹೋಗ್ಯಾರ ಅಂತ ಹೇಳ್ತಾರೆ ಇವ್ರು ಏಜೆಂಟ್ರು. ಈ ನಮೂನಿ ನಡೆದೈತಿ. ಕೆಕ್ಕಲಿ ಅಂದ್ರೆ ಯಾರೂ ಹೊಳ್ಳಿ ನೋಡುವಲ್ರು. ಅದಕ್ಕೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮ್ಮ ರೈತರ ಸಂಕಟವನ್ನು ಪೂರೈಸ್ತಾರ ಅಂತೇಳಿ ನಾವು. ಈಗ ಇವ್ರ ಕಂಪ್ನಿಯವರು ಸಪ್ರೇಟ್ ದಾರಿ ಮಾಡ್ಕೊಂಡದಾರಲ್ಲ, ನೀವು ಅವ್ರ ದಾರಿ ಮಾಡ್ಲಿಕ್ಕೆ ಯಾಕೆ ಅವಕಾಶ ಮಾಡಿಕೊಟ್ರಿ ಅಂತ ಅದು ಗೊತ್ತಾಗಲಿಲ್ಲ. ಗೊತ್ತಾಗದ ಕಾರಣ ಮಾಡ್ಯಾರ ಅವಾಗ. ಯಾಕಂದ್ರ ಈಗ ಅಲ್ಲಿ ಅವ್ರು ರಸ್ತೆ ಮಾಡ್ಕೊಂಡಿರೋದಕ್ಕೆ ನೀರ್ ತರ ಹಿಡಿದ ಅಲ್ಲಿ ಜಾಮ್ ಆಗತೈತ್ರಿ. ಇದನ್ನ ಕುಲ್ಲ ಮಾಡಿಬಿಟ್ರೆ ನೀರು ಹೋಗ್ತಿತ್ತು. ಅವರು ಮಾಡಿದ್ರು, ಹೋಗುತ್ತಂತ ಮಾಡಿದ್ರು, ನಮಗೂ ಗೊತ್ತಿಲ್ಲ ಅದ್ರದ್ದು ಏನು ಅನ್ನೋದು. ಈಗ ನಮ್ಮ ಹೊಲಕ್ಕೆ ದಾಖಾದ್ಮ್ಯಾಗ ನಮ್ಗೆ ಅನುಭವ ಐತಿ. ಅದಕ್ಕೆ ಈಗ ತಕರಾರು ಕೊಡಾಕತ್ತೀವಿ. ಆದ್ರೆ ಈಗ ತಹಸೀಲ್ದಾರ್ನ ಒಳ್ಳೆ ನೋಡೋಲ್ಲ, PWD ಒಳ್ಳೆ ನೋಡೋದು, MLA ರಸ್ತೆ ಸಹಿ ಆಗ್ತದೆ. ಅಲ್ಲ, MLA ಅವ್ರಿಗೂ ಹೋಗೈತೇನ್ರಿ ವಿಷಯ? ಇಲ್ಲ, ಹೋಗೈತಿ. ಏನಂತಾರೆ MLA ಅವರು? MLA ಮಾಡಿಸ್ತೀವಿ ಅಂತಾರ. ಮಾಡಿಸ್ತೀವಿ ಅಂತಾರ. ಇಲ್ಲೇ ಗಾಡಿ ಮೇಲೆ ಹಾಕೊಂಡು ಅಡ್ಡಾಡ್ತಾರ, ನೋಡ್ತಾರ. ಈಗ ಮುಂದಿನ ದಿನಮಾನದೊಳಗೆ ಈ ಸೇತುವೆ ನಿರ್ಮಾಣ ಮಾಡದೇ ಇದ್ದಲ್ಲಿ ನಿಮ್ಮ ನಡೆ ಹೆಂಗಿರ್ತೀರಿ ಮುಂದೊಳದ? ನಡೆ ಈ ದಾರಿ ಕಲ್ಲು ಹೊಟ್ಟಿ ಬಂದ್ ಮಾಡ್ತೀವಿ. ಮಾಡ್ತಕ್ಕ ಇವ್ರು ಇನ್ನೊಂದು ವಾರದಾಗ ಸರಿ ಮಾಡಿಲ್ಲ ಅಂದ್ರೆ ಕಲ್ಲು ಹಾಕಿ ನಾವು ದಾರಿ ಬಂದ್ ಮಾಡ್ತೀನಿ. ಬೇಕಾದ್ರೆ ನಾನು ಒಳಗೆ ಹಾಕತ್ತೀವಿ. ನಮ್ಮ ಹೆಸರು ರೀ? ಶೇಖರಪ್ಪ ಈಶ್ವರಪ್ಪ ಮೇಟಿ. ಎಸ್ ಸರ್, ನಮಸ್ತೆ. ಇತ್ತ PWD ಇಂಜಿನಿಯರ್ ಸಂತೋಷ್ ನೀಲನ್ನವರ್ ಕೇವಲ ಮೌಖಿಕವಾಗಿ ಸೇತುವೆ ನಿರ್ಮಾಣದ ಅನುಮತಿಗೆ ಮೇಲಾಧಿಕಾರಿಗಳಿಗೆ ಕಳುಹಿಸಿದ್ದೇವೆ ಎನ್ನುವ ಹಾರಿಕೆ ಉತ್ತರದ ಸವಕಲು ಭರವಸೆ ನೀಡಿ ಜಾರಿಕೊಂಡಿದ್ದಾರೆ. ಇನ್ನೋರ್ವ ಗ್ರಾಮದ ರೈತ ಸಿದ್ದಲಿಂಗೇಶ್ ಹಡಪದವರು ಮಾತನಾಡಿ, ಮಹನೀಯರು ಹೆಜ್ಜೆ ಇಟ್ಟ ಪುಣ್ಯ ಭೂಮಿಗೆ ಈ ಗತಿ ತಂದಿಟ್ಟಿದ್ದು ಆಡಳಿತಗಾರರ ದೊಡ್ಡ ದುರಂತ. ನಮ್ಮ ಜಕ್ಕಲಿ ಗ್ರಾಮವು ಕರ್ನಾಟಕ ಏಕೀಕರಣದ ರೂವಾರಿ ಅಂದಾನಪ್ಪ ದೊಡ್ಡಮೇಟಿಯವರ ಜನ್ಮಭೂಮಿ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ, ಪಂಡಿತ್ ಜವಾಹರ್ಲಾಲ್ ನೆಹರು, ಬಂಗಾರಪ್ಪ, ರಾಮಕೃಷ್ಣ ಹೆಗಡೆ ಹಾಗೂ HD ಕುಮಾರಸ್ವಾಮಿ ಅವರಂತ ಮಹಾನ್ ನಾಯಕರು ನಡೆದಾಡಿದ ಪವಿತ್ರ ನೆಲವಿದು. ಆದರೆ ಸ್ವಾತಂತ್ರ್ಯ ಬಂದು ಇಷ್ಟೊಂದು ವರ್ಷಗಳಾದರೂ ಕೂಡ ನಮ್ಮ ಗ್ರಾಮಕ್ಕೆ ಮಾತ್ರ ಇನ್ನೂ ಆಡಳಿತದ ಗುಲಾಮಗಿರಿಯಿಂದ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಇದೇ ಹಾಳದಲ್ಲಿ ಹಿಂದೆ ನಮ್ಮ ಗ್ರಾಮದ ಗೌರಮ್ಮ ಎಂಬ ವೃದ್ಧೆ ಕೊಚ್ಚಿಕೊಂಡು ಹೋಗಿ ಭೀಕರವಾಗಿ ಸಾವನ್ನಪ್ಪಿದ್ದಾಳೆ. ಇಷ್ಟೆಲ್ಲ ಅವಘಡಗಳು ಸಂಭವಿಸಿದ್ರೂ ಕೂಡ ಪ್ರಸ್ತುತ ಅಧಿಕಾರದಲ್ಲಿರುವ ಸರ್ಕಾರವಾಗಲಿ ಹಾಲಿ ಶಾಸಕ GS ಪಾಟೀಲ್ ಅವರಾಗಲಿ ಎಚ್ಚೆತ್ತುಕೊಂಡಿಲ್ಲ. ಇದೇ ರಸ್ತೆಯಲ್ಲಿ ಓಡಾಡುವ ಜನಪ್ರತಿನಿಧಿಗಳಿಗೆ ಕಣ್ಣಿಲ್ಲವೇ? ಶತಮಾನಗಳಿಂದ ಸೇತುವೆ ನಿರ್ಮಿಸದಿರುವುದು ವ್ಯವಸ್ಥೆಯ ಪರಮಾವಧಿ ನಾಚಿಕೆಗೇಡು. ಏನಾದರೂ ಸೇತುವೆ ಕೆಲಸ ಆರಂಭಿಸದಿದ್ರೆ ಇಡೀ ಗ್ರಾಮಸ್ಥರು ಒಟ್ಟಾಗಿ ರಸ್ತೆ ತಡೆದು ಉಗ್ರವಾದ ಪ್ರತಿಭಟನೆ ಮಾಡಲಿದ್ದೇವೆ. ಹೇಳ್ರಿ. ನಮಸ್ಕಾರ. ಇದು ನಮ್ಮ ಹಳ್ಳಿ ಸಮಸ್ಯೆ. ಇದು ಕರ್ನಾಟಕದ ಏಕೀಕರಣದ ರೂವಾರಿ ಅಂದಾನಪ್ಪ ದೊಡ್ಡಮೇಟಿಯವರ ಊರಿದು. ಅದು ಮತ್ತು ರಾಷ್ಟ್ರಪಿತ ಅನ್ಕೊಂಡಂಥ ಮಹಾತ್ಮ ಗಾಂಧೀಜಿ ಬಂದು ಹೋದಂಥ ಗ್ರಾಮ ಇದು. ಇಲ್ಲಿ ಭಾಳ ಮುಸ್ತಜ್ಜಿ ರಾಜಕಾರಣಿಗಳಿದ್ದಂಥ ಊರು. ಇಂಥ ಊರೊಳಗೆ ಒಂದು ಸಣ್ಣ ಒಂದು ರಸ್ತೆ ಒಳಗೆ ಒಂದು ಪೂಲ್ ಹಾಕುವಂಥ ವ್ಯವಸ್ಥೆ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷ ಆದರೂ ಇನ್ನೂ ತನಕ ಏನೂ ಜರುಗಿಲ್ಲ. ಇಲ್ಲಿ ಹಳ್ಳಿಗಳಲ್ಲಿ ರಸ್ತೆ ಇದ್ದು ರೈತರು ಭೂಮಿಗೆ ಹೋಗೋಕೆ ರಸ್ತೆಗೆ ಭಾಳ ಅಡಚಣೆ ಆಗ್ಯದ.
ಮಳೆ ಗಿಳಿ ಆತಂದ್ರೆ ಜನ ಇಲ್ಲಿ ರಿಚಕ ಅಲ್ಲಿ ರಚಕ ಎಲ್ಲಾರ ಮುಂದೆ ಹೋಗೋರಿಗೆ ಎಷ್ಟು ಅಸ್ವಸ್ಥಗೈತಿ. ಮಕ್ಕಳು ಹೊಲ ಇದ್ದವ್ರಿಗೆ ನೀರು ಹೋಗ್ತೈತಿ. ಮತ್ತು ರಾಶಿ ಗೀಸಿ ಮಾಡುವಾಗ ಎಷ್ಟು ತೊಂದರೆ ಆಗುತ್ತೆ. ಈಗ ಮಾಡಿ ಹಿಂದೊಂದು ಈಗ 2 ವರ್ಷದಿಂದ ಒಂದು ಮುದುಕಿ ಹಳ್ಳಕ್ಕೆ ತೇಲ್ಕೊಂಡು ಹೋಗಿ ಮುಂದೊಂದು ಕೂಲ್ನಾಗ ಸಿಕ್ಕಿದ್ದಂಥ ಉದಾಹರಣೆ ಐತಿ. ಮತ್ತಿದು ರಾಜಕಾರಣಿಯರ ಊರು. ಮತ್ತು ಇಲ್ಲಿ ಗಾಂಧೀಜಿ, ನೆಹರು ಮತ್ತು ಯಾರು ಕುಮಾರಸ್ವಾಮಿಯವರು ಬಂದು ಹೋಗ್ಯಾರ. ಇಲ್ಲಿ ಹಿಂದೆ ಬಂಗಾರಪ್ಪನವ್ರು ಬಂದು ಹೋಗ್ಯಾರ. ಮತ್ತು ರಾಮಕೃಷ್ಣ ಹೆಗಡೆ ಅವರು ಬಂದು ಹೋಗ್ಯಾರ. ನಜೀರ್ ಸಾಹೇಬ್ ಬಂದು, ಇಂಥ ಅನೇಕ ಮುಕ್ತಕ್ಕಿ ರಾಜಕಾರಣ ಬಂದಂಥ ಒಂದು ಊರು. ಇಂಥ ಊರೊಳಗೆ ಊರು ಬಟ್ಟೆಗನ ಇಂಥದ್ದೊಂದು ಸಮಸ್ಯೆ ಅದ. ಇವತ್ತು ಯಾರೂ ಕಣ್ಣು ತೆಗೆದು ನೋಡ್ತಾ ಇಲ್ಲ. ಈ ಊರಾಗ ರೈತರು ಸುಮ್ಮನೆ ಅಡ್ಡಾಡ್ತಾ ಇದ್ದಾರೆ. ಅದಕ್ಕೆ ತಾವು ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯವರು ಈ ರಸ್ತೆಯನ್ನು ಒಂದು ನಿರ್ಮಾಣ ಮಾಡಿ, ಈ ಸೇತುವೆ ಮಾಡಿ ನಮ್ಮ ಜಕ್ಲಿ ಗ್ರಾಮಕ್ಕೆ ಒಂದು ಸುಗಮವಾದ ಮಾರ್ಗವನ್ನು ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ನಾವು ವಿನಂತಿಸ್ತೀವಿ. ಅಲ್ಲ, ಈ ಹಿಂದೆ ಆಡಳಿತ ಮಾಡಿರುವಂಥ ಶಾಸಕರ ಗಮನಕ್ಕೆ ಈವರೆಗೆ ತರಲಿಲ್ಲ ಏನ್ರಿ ತಾವು? ಎಲ್ಲರ ಗಮನಕ್ಕೂ ತಂದಾರಿ, ನೋಡ್ತಾರಿ. ದಿನ ರಸ್ತೆದಾಗ ಅಡ್ಡಾಡ್ತಾರಿ. ಅವ್ರು ಯಾರು ನೋಡ್ತಾ ಇಲ್ಲ, ಅದ್ರ ಬಗ್ಗೆ ಯಾರು ಕೇಳ್ತಾ ಇಲ್ಲ. ಎಲ್ಲರಿಗೂ ತಿಳಿಸಿದ್ದೈತ್ರಿ, ಎಲ್ಲ ನೋಡ್ಯಾರಿ. ಮತ್ತು ತಾವು ರಸ್ತೆದಾಗ ಕಾಯಂ ಫಂಕ್ಷನಿಗೆ ಬಂದಾರ. ನಮ್ಮ ಊರಿಗೆ ಮತ್ತು ಪ್ರತಿ ಸರನೂ ಬಂದಾರ. ಮನ್ಮನ್ಯರು ಬಂದಾರ ಲಗ್ನ ಮುಹೂರ್ತ ಇದ್ದಾಗ ಅಕ್ಷತೆ ಹಾಕಕ್ಕೆ. ಮತ್ತೆಲ್ಲ ನೋಡಿದ್ದ ಅದ. ಅಂದ್ರೆ ಸುಮಾರು ಎಷ್ಟು ವರ್ಷದಿಂದ ಈ ಸಮಸ್ಯೆ ರೀ? ಇದು ಸಮಸ್ಯೆ ಇದು ಸ್ವಾತಂತ್ರ್ಯ ಸಿಕ್ಕೈತೆ ಅಂದಿಂದನೂ ಐತ್ರಿ ಇದು. ಯಾಕಂದ್ರೆ ಸ್ವತಂತ್ರ ಇದು ಶತಮಾನಗಳ ಒಂದು ರಸ್ತೆ ಇದೆ. ರಸ್ತೆ ಇದು. ಈ ರಸ್ತಕ್ಕೆ ಈವರೆಗೂ ಯಾವ ಅಧಿಕಾರಿಗಳೈತೆ, ಯಾವ ಜನಪ್ರತಿನಿಧಿಗಳು ಏನು ಸೇತುವೆ ನಿರ್ಮಾಣ ಮಾಡಿದ್ದಾರೆ. ಈಗ ಮುಂದಿನ ನಿರ್ಮಾಣದೊಳಗೆ ಅದು ಸೇತುವೆ ನಿರ್ಮಾಣ ಆಗದೇ ಇದ್ದಲ್ಲಿ ನಿಮ್ಮ ಹೋರಾಟ ಯಾವ? ನಾವು ಗ್ರಾಮಸ್ಥರೆಲ್ಲ ಕೂಡಿ ನಮ್ಮ ಶೇಖನ್ ಅವರು, ಮೇಟಿ ಅವರ ಒಂದು ಮುಖ್ಯಸ್ಥಿತಿ ಒಳಗೆ ನಾವು ದಾರಿನ ಆಟಗಟ್ಟಿಬಿಡ್ತೀವಿ. ಯಾವ ರಸ್ತೆನ ಬಂದ್ ಮಾಡಿಬಿಡ್ತೀವಿ. ಎಸ್ ಸರ್. ತಮ್ಮ ಹೆಸರು ರೀ? ನಮ್ಮ ಹೆಸರು ಶಿವೇಗ್ ಹಡ್ಪದ್ ಅಂತೇಳಿ. ಎಸ್ ಸರ್, ನಮಸ್ತೆ. ಒಟ್ಟಾರೆಯಾಗಿ ಜಕ್ಕಲಿ ಗ್ರಾಮದ ಅಗಸರ ಹಳ್ಳದ ಸಮಸ್ಯೆ ಇಂದು ನಿನ್ನೆಯದಲ್ಲ ಕಣ್ರಿ. ಇದು ಶತಮಾನದ ಜ್ವಲಂತ ಸಮಸ್ಯೆಯಾಗಿದ್ರು ರೋಣ ಕ್ಷೇತ್ರದ ಶಾಸಕ GS ಪಾಟೀಲ್ ಅವರಾಗಲಿ, ತಾಲೂಕು ಆಡಳಿತವಾಗಲಿ ಇತ್ತ ಗಮನ ಹರಿಸದೇ ಇರೋದು ದುರಾದೃಷ್ಟಕರ. ರೈತ ಶೇಖಣ್ಣ ಮೇಟಿಯವರು ಸ್ವಂತ ಖರ್ಚಿನಲ್ಲಿ ಹಳ್ಳ ತೆರವುಗೊಳಿಸಿ ಅಧಿಕಾರಿಗಳ ಮುಖಕ್ಕೆ ಗರ ಬಡಿಯುವಂತೆ ಮಾಡಿದ್ದಾರೆ. ಇನ್ನಾದರೂ ತಹಸೀಲ್ದಾರ್ ನಾಗರಾಜ್ ಕೆ ಅವರು ತಮ್ಮ ಅಧಿಕಾರದ ದರ್ಪವನ್ನ ಬಿಟ್ಟು PWD ಇಂಜಿನಿಯರ್ ಸಂತೋಷ್ ನೀಲಣ್ಣವರ್ ಅವರೊಂದಿಗೆ ಸೇರಿ ಯುದ್ಧೋಪಾದಿಯಲ್ಲಿ ಇಲ್ಲಿಗೊಂದು ಶಾಶ್ವತ ಉನ್ನತ ಮಟ್ಟದ ಸೇತುವೆ ನಿರ್ಮಿಸಲು ಮುಂದಾಗಬೇಕಿದೆ. ಒಂದು ವೇಳೆ ಮುಂಬರುವ ದಿನಗಳಲ್ಲಿ ಸೇತುವೆ ಕಾಮಗಾರಿ ಆರಂಭವಾಗದಿದ್ರೆ ಕೇವಲ ರಸ್ತೆ ತಡೆ ಅಷ್ಟೇ ಅಲ್ಲ, ಮುಂಬರುವ ಎಲ್ಲ ಚುನಾವಣೆಗಳನ್ನು ಜಕ್ಕಲಿ ಗ್ರಾಮಸ್ಥರು ಒಟ್ಟಾಗಿ ಬಹಿಷ್ಕರಿಸಲಿದ್ದಾರೆ ಎಂದು ಇಡೀ ಗ್ರಾಮದ ರೈತರು ಹಾಗೂ ಸಾರ್ವಜನಿಕರು ಆಡಳಿತ ಯಂತ್ರಕ್ಕೆ ಖಡಕ್ ಕರಾರಿನ ಅಂತಿಮ ಎಚ್ಚರಿಕೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಾಷ್ಟ್ರಕ್ರಾಂತಿ ನ್ಯೂಸ್, ರೋಣ. ಪಾಪ ಅವರು ನೋಡಲ್ಲಿ ಹೊಲಕ್ಕೆ ಅವರು ಹೋಗಾರ